ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಕರುನಾಡ ಕಲಾರತ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಧ್ಯೆ ಎಲ್ಲವೂ ಸರಿ ಇಲ್ಲ, ಇವರಿಬ್ಬರ ಮಧ್ಯೆ ಮನಸ್ತಾಪ ಮೂಡಿದೆ, ಹಾಗೆ ಹೀಗೆ ಅಂತ ಮಾತನಾಡಿಕೊಳ್ಳುತ್ತಿರುವವರಿಗೇನೂ ಕಮ್ಮಿ ಇಲ್ಲ. ಆದ್ರೆ ಅವರಿವರ ಮಾತಿಗೆ ಕಿವಿ ಕೊಡದ ಈ ಇಬ್ಬರು ಸೂಪರ್ ಸ್ಟಾರ್ಗಳು ಮಾತ್ರ ಒಬ್ಬರಿಗೊಬ್ಬರು ಸಂತೋಷ ದುಃಖಗಳನ್ನ ಹಂಚಿಕೊಂಡು ಆರಾಮಾಗಿದ್ದಾರೆ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ದರ್ಶನ್ ಅವರ 40ನೇ ವರ್ಷದ ಹುಟ್ಟುಹಬ್ಬ. ಹೌದು, ಚಕ್ರವರ್ತಿಯ 40ನೇ ಬರ್ತ್ಡೇಗೆ ಕಿಚ್ಚ ಸುದೀಪ್ ಶುಭ ಕೋರಿದ್ದು ಅದು ಒಂದು ದಿನ ಮುಂಚೆಯೇ ಎಂಬುದು ವಿಶೇಷವಾಗಿದೆ. ಹೌದು, ಇಷ್ಟಕ್ಕೂ ಇದು ಬಯಲಾಗಿದ್ದು ಹೇಗಪ್ಪ ಅಂದ್ರೆ ದಾಸನ ಜನ್ಮದಿನಕ್ಕೆ ತಮ್ಮ ಕುಚಿಕು ಗೆಳೆಯ ಕಿಚ್ಚ ಸುದೀಪ್ ವಿಶ್ ಮಾಡಿದ್ದಾರೆ. ಟ್ವಿಟರ್ನಲ್ಲಿ ಶುಭ ಕೋರಿರುವ ಸುದೀಪ್ ದರ್ಶನ್ಗೆ ಅರಿಸಿ ಹಾರೈಸಿದ್ದಾರೆ. ಫೆಬ್ರವರಿ 16 ದರ್ಶನ್ ಅವರ ಹುಟ್ಟುಹಬ್ಬ. ಆದ್ರೆ ಅಭಿನಯ ಚಕ್ರವರ್ತಿ ಒಂದು ದಿನ ಮುಂಚೆಯೇ ಅಂದ್ರೆ ಫೆಬ್ರವರಿ 15ರಂದೇ ಟ್ವಿಟರ್ ಮೂಲಕ ದರ್ಶನ್ ಅವರಿಗೆ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಹೌದು, ದಾಸ ದರ್ಶನ್, ಆ ದೇವರು ನಿನಗೆ ಆರೋಗ್ಯ ಮತ್ತು ಸಂತೋಷ ನೀಡಲಿ. ಈ ವರ್ಷ ನಿನಗೆ ರಾಕಿಂಗ್ ಆಗಿರಲಿ. ಹ್ಯಾಪಿ ಬರ್ತ್ಡೇ ಮೈ ಫ್ರೆಂಡ್. ನಾಳೆ ನಿನ್ನ ದಿನ ಸೂಪರ್ ಆಗಿರಲಿ ಎಂದು ಸುದೀಪ್ ಟ್ವೀಟ್ ಮಾಡಿದ್ದಾರೆ. ದರ್ಶನ್ ಹುಟ್ಟುಹಬ್ಬದ ದಿನ ಸುದೀಪ್ ಹುಟ್ಟುಹಬ್ಬದ ದಿನ ದರ್ಶನ್ ವಿಶ್ ಮಾಡಿದ್ರಾ ಎಂಬ ಸುದ್ದಿ ಎಲ್ಲರ ಪ್ರಶ್ನೆಯನ್ನ ಕಾಡುತ್ತೆ. ಆದ್ರೆ ಪ್ರತಿ ವರ್ಷವೂ ಸುದೀಪ್ ಹಾಗೂ ದರ್ಶನ್ ಎಲ್ಲೇ ಇದ್ರೂ ತಮ್ಮ ತಮ್ಮ ಬರ್ತ್ಡೇಗೆ ಮರೆಯದೆ ವಿಶ್ ಮಾಡ್ತಾರೆ ಎಂಬುದಕ್ಕೆ ಇದೇ ನಿದರ್ಶನ. ಇಷ್ಟೆಲ್ಲ ಇದ್ರೂ ದರ್ಶನ್ ಸುದೀಪ್ ಚೆನ್ನಾಗಿದ್ದಾರಾ ಎಂಬ ಪ್ರಶ್ನೆ ಮಾತ್ರ ಪದೇ ಪದೇ ಉದ್ಭವವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಇಬ್ಬರು ಒಟ್ಟಿಗೆ ಯಾವುದೇ ಕಾರ್ಯಕ್ರಮದಲ್ಲೂ ಕಾಣಿಸಿಕೊಂಡಿಲ್ಲ. ಈ ಮಧ್ಯೆ ಸುದೀಪ್ ನಿರೂಪಣೆ ಮಾಡುವ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ದರ್ಶನ್ ಬರುತ್ತಾರೆ ಎಂದು ಹೇಳಲಾಗುತ್ತದೆ. ಆದರೂ ಇದುವರೆಗೂ ದರ್ಶನ್ ಬರದೇ ಇರುವುದು ಈ ಪ್ರಶ್ನೆಗೆ ಮತ್ತಷ್ಟು ಪುಷ್ಟಿಯನ್ನ ನೀಡಿದೆ. ಅದೇನೇ ಇರಲಿ, ದರ್ಶನ್ ಮತ್ತು ಸುದೀಪ್ ಮಧ್ಯೆ ಬಾಂಧವ್ಯ ಚೆನ್ನಾಗಿಯೇ ಇದೆ. ಅದನ್ನ ಇಬ್ಬರು ನಟರು ಆಗಾಗ ಹೇಳುತ್ತಲೇ ಬಂದಿದ್ದಾರೆ. ಇದಕ್ಕೆ ದರ್ಶನ್ ಅವರ ಈ ಹುಟ್ಟುಹಬ್ಬ ಮತ್ತೊಂದು ನಿದರ್ಶನವಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.